ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ, ಮೊಟ್ಟ ಮೊದಲನೇದಾಗಿ ನನ್ನ ಕುಲದೇವತೆಯಾದಂತಹ ಗವಿ ರಂಗನಾಥ ಸ್ವಾಮಿ, ಲಕ್ಷ್ಮೀ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಿಸುತ್ತಾ, ಇಂದಿನ ಸಂಚಿಕೆಯಲ್ಲಿ ನಾವು ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ. ಈ ತಿಂಗಳ ಮೇ ತಿಂಗಳ ಹೇಗಿದೆ ಮಾಸ ಭವಿಷ್ಯ ವೃಷಭ ರಾಶಿಯದ್ದು ಅಂತ ನೋಡೋದಾದರೆ ನೋಡಿ, ಲಗ್ನದಲ್ಲಿ ಅವನು ಇರುವಂತಹ ಸ್ಥಾನದಲ್ಲಿ ವೃಷಭ ರಾಶಿನಲ್ಲಿ ಯಾರಿದ್ದಾರೆ? ಗುರು ಇದ್ದಾನೆ, ಶುಕ್ರ ಇದ್ದಾನೆ. ಓಕೆನಾ? ಗುರು, ಶುಕ್ರ, ರವಿ ಮೂರು ಜನರು ಅದೇ ರಾಶಿನಲ್ಲಿ 28ಕ್ಕೆ ಶುಕ್ರನೂ ಬರ್ತಾ ಇದ್ದಾನೆ, ಅಲ್ಲೇನೆ ಗುರು ಆಲ್ರೆಡಿ ಇದ್ದಾನೆ ವೃಷಭದಲ್ಲಿ, ಸೂರ್ಯನು ಕೂಡ ಬರ್ತಾ ಇರೋದ್ರಿಂದ ಇವರಿಗೆ ತುಂಬ ಅದೃಷ್ಟ ಅಂತ ಹೇಳ್ಬೋದು. ಇವರಿಗೆ ಮಾಳವೀಯ ಯೋಗನೂ ಕೂಡ ಇವ್ರಿಗಿದೆ. ಮಾಳವೀಯ ಯೋಗ ಕೂಡ ಶುಕ್ರ ಇದ್ದಾಗ ಬರುತ್ತೆ. ಶುಕ್ರ ಮತ್ತು ಗುರು, ರವಿ ಬಂದಾಗ ಮಾಳವೀಯ ಯೋಗ ಕೂಡ ಇವರಿಗೆ ಬರುತ್ತೆ. ಇವರಿಗೆ ಎಲ್ಲ ಸುಖಮಯವಾಗಿರುತ್ತದೆ ಈ ಜೀವನ ಅಂತ ಹೇಳ್ಬೋದು. ಅದರಲ್ಲೂ 11ನೇ ಮನೆಯಲ್ಲಿ ಕುಜ ಇದ್ದಾನೆ, ರಾಹು ಇದ್ದಾನೆ. ಹೀಗಾಗಿ ಇವ್ರಿಗೆ ಏನು ಮಾಡುತ್ತಾರೆ? ಶನಿ ನೋಡಿ, 10ನೇ ಮನೆಯಲ್ಲಿ ಶನಿ ಇದ್ದಾನೆ. ಇವರಿಗೆ ಸ್ವಂತ ಸ್ಥಾನದಲ್ಲಿ ಶನಿ ಇದ್ದಾನೆ ನೋಡಿ. 10ನೇ ಸ್ವಂತ ಸ್ಥಾನ, 10 ಮತ್ತು 11 ಸ್ವಂತ ಸ್ಥಾನದಲ್ಲಿ ಶನಿ ಇರೋದ್ರಿಂದನೇ ಇವರಿಗೆ ಆ ಯೋಗಗಳು ಕೂಡ ಅವರಿಗೆ ಚೆನ್ನಾಗಿ ಬರುತ್ತೆ. ಇವರಿಗೆ ನೋಡಿ, ಬುಧ 12ನೇ ಮನೆಯಲ್ಲಿದ್ದಾನೆ. ಇದೊಂದು ಸ್ವಲ್ಪ ಇವರಿಗೆ ಎಫೆಕ್ಟಿವ್. ಒಂದು ಸ್ವಲ್ಪ ಓದೋದು, ಜಾಬು ಇದನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಕಷ್ಟ. ಅದಾದ ನಂತರ ನಾವು ರೈತರು ನೋಡಿದರೆ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಇರ್ಬೋದು, ಮತ್ತು ಹೈಯರ್ ಸ್ಟಡೀಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ಮುಂದೆ ಹೋಗಿ ಅಂತ ಹೇಳ್ತೀವಿ. ಮತ್ತು 5ನೇ ಸ್ಥಾನದಲ್ಲಿ ಇವ್ರು ಏನು ಮಾಡಿದ್ರೆ, ಈಗ ಒಂದು ಸ್ವಲ್ಪ ಮಗು ಆಗುತ್ತೆ, ಡೇಟು ಒಂದು ಸ್ವಲ್ಪ ಹೆಚ್ಚು ಕಡಿಮೆ, ಒಂದು ಸ್ವಲ್ಪ ಸಂತಾನ ಭಾಗ್ಯದಲ್ಲಿ 5ನೇ ಮನೆಯಲ್ಲಿರೋದ್ರಿಂದ ಸಂತಾನ ಇವರಿಗೆ ತುಂಬ ಸ್ವಲ್ಪ ಸ್ವಲ್ಪ ಡಿಲೇ ಮಾಡಿ, ಸ್ವಲ್ಪ ನಿಧಾನ ಮಾಡಿ ಮುಂದೆ ಹೋಗಿ, ಸಡನ್ನಾಗಿ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಂತಾನಕ್ಕೆ. ಅದಲ್ಲದೆ ಇವರಿಗೆ ಪೊಲೀಸ್ ಇರ್ಬೋದು, ಮಿಲಿಟರಿ ಇರ್ಬೋದು, ಮತ್ತು ನೀವು ಹೇಳ್ತಿರಲ್ಲ ಯಾವ್ದಾದ್ರು ನೀರು ಮತ್ತು ಏನಪ್ಪ ಅದು ನೇವಿ ಅದಿರ್ಬೋದು, ಮತ್ತು ಯಾವುದೇ ಈ ಥರದ ರಂಗಗಳು, ಧೈರ್ಯಶಾಲಿ ಕುಸ್ತಿಪಟುಗಳು ಕೂಡ ಅದು ಕೂಡ ಬರ್ಬೋದು ಇಲ್ಲಿ. ಮತ್ತು ಸ್ಪೋರ್ಟ್ಸ್ ಬರ್ಬೋದು, ಯಾವುದೇ ಥರದ ಸ್ಪೋರ್ಟ್ಸ್ ಇರಬಹುದು. ಮತ್ತು ಇವ್ರಿಗೆ ರೈತರಿಗೆ ಈ ಜೀವನ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ. ಇವ್ರಿಗೆ ಯಾವುದೇ ರೀತಿ ತೊಂದರೆಗಳಿಲ್ಲ ಇಲ್ಲಿ. ಆ ನಂತರ ಇವರಿಗೆ ಅದಾದ ನಂತರ ಇವರಿಗೆ ನೋಡಿ, ಕುಜ ಮತ್ತು ರಾಹು 11ನೇ ಮನೆ ರಾಹು ಬಂದಾಗ ಏನು ಮಾಡ್ತಾನೆ? ಅತಿ ಹೆಚ್ಚು ಲಾಭಕರವಾಗಿ ಕಾಣಿಸ್ತಾನೆ. ಲಾಭಕರವಾಗಿ ನಮ್ಮ ರಾಹು ಕಾಣಿಸೋದ್ರಿಂದ ಇವರಿಗೆ ಲಾಭದಾಯಕವಾಗಿ ಕೂಡ ಇವರು ಇರ್ತಾರೆ. ಇಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ. ಆದರೆ ಇವರಿಗೆ ಆರೋಗ್ಯದ ರವಿ ಆರೋಗ್ಯದ ಸಮಸ್ಯೆನ ಕೊಟ್ಬಿಡ್ತಾರೆ ಇವರಿಗೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ಕೋಬೇಕು ಇವರು. ಆರೋಗ್ಯವನ್ನು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳು ಇವ್ರಿಗೆ ಕಾಣಿಸ್ತಾ ಇಲ್ಲ. ಈ ತಿಂಗಳು ಮೇ ತಿಂಗಳ 1ರಿಂದ ಗುರುಬಲ ಬಂದಿರೋದೆ. ಹಾಗಾಗಿ ಇವರಿಗೆ ಉತ್ತಮರಲ್ಲಿ ಅತ್ಯುತ್ತಮ ಯೋಗ ಅಂತಲೂ ಕೂಡ ಬೇಕಾದ್ರೆ ನಾವು ಈ ವೃಷಭ ರಾಶಿನಲ್ಲಿ ಈ ತಿಂಗಳ ಮೇಷ ಭವಿಷ್ಯ ಕೂಡ ನಾವು ಹೇಳ್ಬೋದು. ಹಾಗೆ ಇವರು ಯಾವುದು ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ ಸ್ವಾಮಿ, ವಿಷ್ಣುವನ ದೇವಸ್ಥಾನ, ವೈಷ್ಣವರ ದೇವಸ್ಥಾನ, ಈಗ ಪಂಚರಾತ್ರ ಆಗಮ ಅಂತ ಕರಿತೀವಿ. ಪಂಚರಾತ್ರ ಆಗಮದಲ್ಲಿ ಯಾರಾದರೂ ನಮ್ಮ ಒಂದು ದೇವಾಲಯಗಳಿಗೆ ಬಂದು, ಈಗ ಲಕ್ಷ್ಮೀ ನರಸಿಂಹಸ್ವಾಮಿ, ಲಕ್ಷ್ಮೀ ರಂಗನಾಥ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಉಗ್ರ ನರಸಿಂಹಸ್ವಾಮಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಇವರಿಗೆ ಒಂದು ಅಭಿಷೇಕ ಮಾಡಿಸೋದು, ಒಂದು ಅರ್ಚನೆ ಮಾಡಿಸೋದು, ಒಂದು ಪೂಜೆ ಮಾಡೋದ್ರಿಂದಲೂ ಕೂಡ ಇವರಿಗೆ ಯೋಗಗಳು ಚೆನ್ನಾಗಿರುತ್ತದೆ. ಇವರಿಗೆ ಯಾವ ದೋಷಗಳು ಇಲ್ಲಿ ಇಲ್ಲ. ಇವರಿಗೆಲ್ಲ ಸದೃಢವಾಗಿರುತ್ತದೆ, ಚೈತನ್ಯವಾಗಿರ್ತಾರೆ, ಮತ್ತು ದೃಢವಾದ ಮನಸ್ಸುಳ್ಳವರಾಗಿರುತ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ, ಮತ್ತು ನಿಷ್ಠಾವಂತರಾಗಿರುತ್ತಾರೆ, ಏಕ ಸ್ವಾಮಿತ್ವವನ್ನು ಹೊಂದಿರ್ತಾರೆ ಇವರೆಲ್ಲ. ಮತ್ತು ಇವರು ಬಿಸ್ನೆಸ್ಗಳು ಕೂಡ ಲಾಭದಾಯಕವಾಗಿರುತ್ತದೆ. ಇವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಇವರ ಜೀವನವನ್ನು ಸಾಗಿಸ್ತಾರೆ. ಅದರಲ್ಲಿ ನೋಡಿ, ಶುಕ್ರ ಇರೋದ್ರಿಂದ ನೋಡಿ, ಶುಕ್ರ ಮತ್ತು ರವಿ, ಗುರು ಒಂದೇ ಮನೆಯಲ್ಲಿ ಇರೋದ್ರಿಂದ, ಶುಕ್ರ ನಿಮಗೆ ಗೊತ್ತಿದೆ ಅಲಂಕಾರ ಪ್ರಿಯ, ಮತ್ತು ಇವನು ಸ್ವಲ್ಪ ಚೇಂಜಸ್ನ ಕೊಡ್ತಾ ಇರ್ತಾನೆ. ಚೇಂಜಸ್ ಅಂದರೆ ಚಂಚಲತೆನ ಕೊಡ್ತಾ ಇರ್ತಾನೆ.
ಆದರೂ ಮಾಳವೀಯ ಯೋಗ ಶುಕ್ರ ಮತ್ತು ಗುರು ಬಂದಿರೋದ್ರಿಂದ ಮಾಳವೀಯ ಯೋಗ ಇರೋದ್ರಿಂದ ಇವರು ಕೂಡ ಯಾವುದೇ ಒಂದು ಸ್ಟೇಟಸ್ ಕೂಡ ಇವರು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಇವರು ಸ್ವಲ್ಪ ಬಿಲ್ಡಪ್ಪು ತಗೊಳ್ಳೋದು ಇರುತ್ತೆ. ಇವರು ಒಂದು ಸ್ವಲ್ಪ ₹100 ಲಾಭ ಬಂದಿರುತ್ತೆ, ₹200 ಮಗ ನನ್ನ ಜೋಬಲ್ಲಿ ಅಂತ ಹೇಳ್ತಾ ಇರ್ತಾರೆ. ಇರೋದು ₹100 ಸುಮ್ಮನೆ ಬಿಲ್ಡಪ್. ಒಂದು 10 ಲಕ್ಷ ಬಂದಿರುತ್ತೆ, ಯಾವುದೋ ಒಂದು ಲಾಟ್ರಿ ಇನ್ನೊಂದು ಒಂದು 20 ಲಕ್ಷ ಬಂದೈತೆ ನನ್ನ ದುಡ್ಡು ಬೇಜಾನೈತೆ ಅಂತ ಕೊಡಲ್ಲ. ಆದರೆ ಬಿಲ್ಡಪ್ ತಗೊಳ್ಳುವಂಥ ಒಂದು ಗುಣವನ್ನು ಇವರು ಹೊಂದಿರುತ್ತಾರೆ. ರವಿ ಇದ್ದಾಗ ಇವರಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ನಿಮ್ಗೆ ಹೇಳಿದ್ದೀನಿ, ಸ್ವಲ್ಪ ಖಾರ, ಹುಳಿ, ಉಪ್ಪು ಸ್ವಲ್ಪ ಕಮ್ಮಿ ತಿನ್ನಿ, ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರಕ್ತ ಸಂಬಂಧಿತ ಕಾಯಿಲೆ ಬರಬಹುದು, ಇಲ್ಲಾಂದರೆ ಸುಸ್ತಾಗ್ಬೋದು, ಟಯರ್ಡ್ನೆಸ್ ಆಗ್ಬೋದು. ರವಿ ಇಲ್ಲಿ ಚೆನ್ನಾಗಿರೋದು. ಇಲ್ಲಿ ವೃಷಭ ರಾಶಿನಲ್ಲಿ ರವಿ ನೋಡಿ, ವೃಷಭ ರಾಶಿ ಶುಕ್ರನ ಮನೆಯಲ್ಲಿ ರವಿ ಉತ್ತಮವಾಗಿ ಇಲ್ಲದ ಕಾರಣ ಆರೋಗ್ಯ ಸಮಸ್ಯೆಗಳು ಬರಬಹುದು. ಹಾಗಾಗಿ ನೀವು ಯಾವುದಾದರೂ ಈಗ ವಿಷ್ಣುವಿನ ಅಥವಾ ವೈಷ್ಣವರ ದೇವಾಲಯಗಳಿಗೆ ಹೋಗಿ ಪೂಜೆ ಪುನಸ್ಕಾರ ಅರ್ಚನೆ ಮಾಡಿಸ್ಕೊಳ್ಳೋದು ಕೂಡ ನಿಮಗೆ ಚೇಂಜಸ್ಸನ್ನು ಕಾಣುತ್ತೆ. ನಿಮಗೆ ಇಲ್ಲಿ ಯಾವುದೇ ದೋಷಗಳು ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತೀನಿ.